ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ಶ್ರೀಗುರುಭ್ಯೋ ನಮಃ. ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯ 28ನೇ ಅಧ್ಯಾಯದಲ್ಲಿ 51ನೇ ಶ್ಲೋಕ. ಅಹತ್ವಾ ಪ್ರತಿಗೃಹ್ಣೀಮ ಏಹಿ ಯುದ್ಧೇ ಸ್ಥಿರೋ ಭವ ನ ಕುರುಣಾಂ ಕುಲೇ ಜಾತಃ ತ್ವಮ್ಯೋ ಭೀತೋ ಹ್ಯಪೋವಿಷಃ. ಕೃಷ್ಣನ ಆಜ್ಞೆಯ ಮೇರೆಗೆ ಯುಧಿಷ್ಠಿರ ದ್ವೈಪಾಯನ ಸರೋವರದಲ್ಲಿ ಬಚ್ಚಿಟ್ಟುಕೊಂಡಿದ್ದ ದುರ್ಯೋಧನನ ಕುರಿತು ಕೆಲವು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಎಲ್ಲರನ್ನೂ ಸಂಹಾರ ಮಾಡಿ ಈಗ ನೀನು ರಾಜ್ಯವನ್ನು ಕೊಡ್ತೀನಿ ಅಂತ ಹೇಳ್ತೀಯಲ್ಲ, ಭೀಷ್ಮ ದ್ರೋಣ ಎಲ್ಲರೂ ಹೋದರು ಈಗ ನಿನ್ನ ಸಲುವಾಗಿ. ಅದರಿಂದ ನಮಗೆ ಈಗ ನಿನ್ನನ್ನು ಸಂಹಾರ ಮಾಡಿ ನಾವು ರಾಜ್ಯವನ್ನು ಪಡೆಯೋದು ಹಾಗೆ ಅಂತ ಯುಧಿಷ್ಠಿರ ಹೇಳಿ, ಕುರುಕುಲದಲ್ಲಿ ಬಂದ ನೀನು ಈ ರೀತಿಯಾಗಿ ಹೆದರ್ಕೊಂಡು ನೀರಲ್ಲಿ ಬಚ್ಚಿಟ್ಕೋಬಾರ್ದು, ಅದರಿಂದ ಯುದ್ಧಕ್ಕಾಗಿ ಬಾ ಹಾಗೆ ಅಂತ ಯುಧಿಷ್ಠಿರ ಹೇಳ್ತಾನೆ. ಇತ್ಯಾದಿ ರುಕ್ಷವಚನಂ ಶ್ರುತ್ವಾ ದುರ್ಯೋಧನೋ ರುಷಾ ಜಲಸ್ತಂಭ ಸಮುತ್ತಸ್ಥೌ ಶ್ವಸನ್ನಾಶೀ ವಿಶೋ ಯಥಾ. ಈ ರೀತಿಯಾಗಿ ಮಾತುಗಳನ್ನೆಲ್ಲ ಕೇಳಿ ದುರ್ಯೋಧನ ಮೇಲಕ್ಕೆ ಎದ್ದು ಬರ್ತಾನೆ. ಜಲಸ್ತಂಭದಿಂದ ಎದ್ದು ಮೇಲಕ್ಕೆ ಬರ್ತಾನೆ. ಉವಾಚ ಚೈಕಯೇವಾಹಂ ಅಕಿರೀಟೋ ವಿವರ್ಮಕಃ ಭವಂತೋ ಬಹವಹೋ ವರ್ಮ ಶಿರಸ್ತ್ರಾಣಯುತ ಅಪಿ. ಅಂದರೆ ದುರ್ಯೋಧನ ಮೇಲಕ್ಕೆ ಬಂದು ಹೇಳ್ತಾನೆ, ನಾನು ಇಲ್ಲಿ ಒಬ್ಬಂಟಿಗನಾಗಿದ್ದೀನಿ, ನೀವು ತುಂಬ ಜನ ಇದ್ದೀರಾ, ಮತ್ತು ನನಗೆ ಕಿರೀಟ ಕವಚ ಇತ್ಯಾದಿ ಯಾವುದೂ ಇಲ್ಲ. ಆದರೆ ನೀವು ಕವಚ ಕಿರೀಟ ಶಿರಸ್ತ್ರಾಣ ಅಂತ ಕರೀತಾರೆ, ಕಿರೀಟ ಎಲ್ಲವನ್ನು ಧರಿಸಿದವರಾಗಿ ನೀವು ಇದ್ದೀರಾ ಅಂತ ಹೇಳ್ತಾರೆ. ಯದ್ಯೇವಮಪಿ ಮೇ ಯುದ್ಧಂ ಭವದ್ಭಿರ್ಮನ್ಯಸೇ ಸಮಂ ಸರ್ವೈರೇಕೇನ ವಾ ಯುದ್ಧಂ ಕರಿಷ್ಯೆ ನ ಚ ಭೀರ್ಮಮ. ಈ ರೀತಿಯಾಗಿ ಪರಿಸ್ಥಿತಿಯಲ್ಲಿ ನಾನು ಇದ್ದಾಗಲೂ ಕೂಡ ಯುದ್ಧ ಮಾಡಬೇಕು ಅಂತ ನಿಮಗೆ ಅನಿಸಿದರೆ ನಾನಂತೂ ಯುದ್ಧ ಮಾಡಲಿಕ್ಕೆ ತಯಾರು. ಸರ್ವೈಹಿ ಏಕೇನವ, ನಿಮ್ಮ ಎಲ್ಲರ ಜೊತೆಗೆ ಒಟ್ಟಿಗೇನೂ ಯುದ್ಧ ಮಾಡ್ತೇನೆ, ಅಥವಾ ಒಬ್ಬೊಬ್ಬರಾಗಿ ದ್ವಂದ್ವ ಯುದ್ಧ ಅಂತ ಕರೀತಾರೆ, ಒಬ್ಬೊಬ್ಬರಾಗಿ ಕೂಡ ನಾನು ಯುದ್ಧ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ. ನಚ ಬೀಹಿ ಮಮ, ನನಗೆ ಯಾವ ಹೆದರಿಕೆಯೂ ಇಲ್ಲ ಹಾಗೆ ಅಂತ ದುರ್ಯೋಧನ ಹೇಳ್ತಾನೆ. ಇತ್ಯುಕ್ತ ಆಹ ಧರ್ಮಾತ್ಮ ವರ್ಮಾಧ್ಯಂ ಚ ದದಾಮಿತೆ ವೃಣೀಷ್ಮ ಪ್ರತಿವೀರಂ ಚ ಪಂಚಾನಾಂ ಯಂ ತ್ವಮಿಚ್ಛಸಿ ಹತ್ವೈಕಂ ತ್ವಂ ಭುಂಕ್ಷ್ವ ರಾಜ್ಯಂ ಅನ್ಯೇ ಯಾಮೋ ವಯಂ ವನಂ ಹತೇ ವಾ ತ್ವಯಿ ತೇನೈವ ಭುಂಜೀಮಶ್ಚಾಖಿಲಾಂಭುವಂ ಆದತ್ಸ್ವ ಚಾಯುಧಂ ಯೇನ ಜೇತುಮಿಚ್ಛಸಿ ಶಾತ್ರವಾನ್. ಈ ರೀತಿಯಾಗಿ ದುರ್ಯೋಧನ ಹೇಳ್ತಾನೆ, ಎಲ್ಲರ ಜೊತೆಗೆ ಒಟ್ಟಿಗೆ ಯುದ್ಧ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಒಬ್ಬೊಬ್ಬರಿಗೆ ಜೊತೆಗೇನು ದ್ವಂದ್ವ ಯುದ್ಧ ಅಂತ ಅದನ್ನು ಮಾಡೋಕ್ಕೂ ನಾನು ತಯಾರಿದ್ದೀನಿ ಅಂತ ಹೇಳಿದಾಗ ಯುಧಿಷ್ಠಿರ ಹೇಳ್ತಾನೆ, ಧರ್ಮಾತ್ಮ ವರ್ಮಾದ್ಯಂ ಚ ದದಾಮಿತೆ, ನಿನಗೆ ಬೇಕಾದ ಕವಚ ಆಯುಧ ಎಲ್ಲವನ್ನು ಕೂಡ ನಾವೇ
ಕೊಡ್ತೀವಿ, ಸಪ್ಲೈ ಮಾಡ್ತೀವಿ. ವೃಣೀಶ್ವ ಪ್ರತಿವೀರಂ ಪಂಚಾನಾಂ ಯಂತ್ವಂ ಇಚ್ಛಸಿ. ನಾವು 5 ಜನ ಇದ್ದೀವಿ, ಯಾರನ್ನ ಬೇಕಾದ್ರೆ ನೀನು ಬಯಸು. 5 ಜನರಲ್ಲಿ ನೀ ಯಾರನ್ನು ಬಯಸ್ತೀಯೋ ಅವ್ರ ಜೊತೆಗೆ ನಾವು ಯುದ್ಧ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾನೆ. ಹತ್ವೈಕಂ, ಆ 5 ಜನರಲ್ಲಿ ಒಬ್ಬರನ್ನು ನೀನು ಸಂಹಾರ ಮಾಡಿದರೂ ಕೂಡ ರಾಜ್ಯಮನ್ಯೇ ಯಾಮಹ ವಯಂ ವನಂ, ಉಳಿದ ನಾವು ವನಕ್ಕೆ ಹೋಗ್ತೀವಿ. ಒಬ್ಬರನ್ನು ನೀನು ಸೋಲಿಸಿದರೂ ಅಥವಾ ಸಂಹಾರ ಮಾಡಿದರೂ ಕೂಡ ಉಳಿದ ಜನರು ನಾವು ವನಕ್ಕೆ ಹೋಗ್ತೀವಿ, ನೀನೇ ಭೂಮಿಯನ್ನು ಆಳು. ನಿನ್ನನ್ನು ಸಂಹಾರ ಮಾಡಿದರೆ ನಾವು ಭೂಮಿಯನ್ನು ಆಳ್ತೀವಿ. ಹಾಗೆ ಅಂತ ಯಾವ ಆಯುಧ ಬೇಕೋ ನೀನು ಚೂಸ್ ಮಾಡ್ಕೊ, ಅದನ್ನು ಹೇಳ್ತಾನೆ. ಧನುರ್ವಿದ್ಯೆ ಅದರಲ್ಲಿ ಯುದ್ಧ ಮಾಡೋಣ ಅಂತ ಹೇಳ್ತೀಯೋ, ಅಂದರೆ ಬಿಲ್ಲು ಬಾಣ ಇಟ್ಕೊಂಡು ಯುದ್ಧ ಮಾಡೋಣವೋ, ಗದಾ ಇಟ್ಕೊಂಡು ಯುದ್ಧ ಮಾಡೋಣವೋ, ನೀನು ಚೂಸ್ ಮಾಡ್ಕೊ. ಯಾವ ಆಯುಧ ಬೇಕು ನೀನು ಚೂಸ್ ಮಾಡ್ಕೊ. ಯಾರ ಜೊತೆಗೆ ಯುದ್ಧ ಮಾಡಬೇಕು ಪಾಂಡವರಲ್ಲಿ ಅದನ್ನು ನೀನು ಚೂಸ್ ಮಾಡ್ಕೋ. ಹಾಗೆ ಅಂತ ಯುಧಿಷ್ಠಿರ ಹೇಳ್ತಾನೆ. ಆಗ ದುರ್ಯೋಧನ ಏನು ಹೇಳಿದ? ಇತ್ಯುಕ್ತ ಊಚೆ ನಹಿ ದುರ್ಬಲೈರಹಂ ಯೋತ್ಸೆ ಚತುರ್ಭಿರ್ಭವದರ್ಜುನಾದಿಭಿಃ ಭೀಮೇನ ಯೋತ್ಸೆ ಗದಯಾ ಸದಾ ಹಿ ಮೇ ಪ್ರಿಯಾ ಗದಾ ನಾನ್ಯತ್ ಅಥಾಯುಧಂ ಸ್ಪೃಶೇ. ಈ ರೀತಿಯಾಗಿ ಯುಧಿಷ್ಠಿರ ಹೇಳಿದಾಗ, ದುರ್ಬಲರ ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ. ನೀವು ಅಂದರೆ ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ ಇವರೆಲ್ಲ ನಾನು ಬಲಿಷ್ಠರು ಅಂತ ಕನ್ಸಿಡರೇ ಮಾಡಿಲ್ಲ. ನೀವೆಲ್ಲರೂ ಕೂಡ ದುರ್ಬಲರೇ, ಬಲ ಇಲ್ಲದವರು. ಭೀಮಸೇನ ದೇವರ ಜೊತೆಗೆ ನಾನು ಯುದ್ಧ ಮಾಡ್ತೇನೆ. ಅದು ಯಾವುದು? ಗದಾಯುಧದಿಂದ ನಾನು ಮಾಡ್ತೇನೆ. ಸದಾಹಿ ಮೇ ಪ್ರಿಯಾ ಗದಾ, ನನಗೆ ಗದಾ ಅಂದರೆ ಭಾರಿ ಪ್ರಿಯ. ನಾನ್ಯಥಾಯುಧಂ ಸ್ಪೃಶೆ, ಬೇರೆ ಆಯುಧ ಯಾವುದನ್ನು ಕೂಡ ನಾನು ಮುಟ್ಟೋದಿಲ್ಲ. ಗದಾಯುಧದ ಇಟ್ಕೊಂಡು ನಾನು ಭೀಮಸೇನ ದೇವರ ಜೊತೆಗೆ ಯುದ್ಧ ಮಾಡ್ತೀನಿ. ಹಾಗೆ ಅಂತ ಹೇಳ್ತಾನೆ. ಶ್ರುತ್ವಾಸ್ಯ ವಾಕ್ಯಂ ರಭಸೋ ವೃಕೋದರೋ ಗದಂ ತದಾಧ್ಯರ್ಧ ಭರಾಧಿಕಾಮುದಾ ರಾಜ್ಞೋ ಗದಾಯ ಪರಿಗೃಹ್ಯ ವೀರಃ ಸಮುತ್ಥಿತೋ ಯುದ್ಧಮನಾ ಸಮುನ್ನದನ್. ಶ್ರುತ್ವಾಸ್ಯ ವಾಕ್ಯಂ ರಭಸಃ ವೃಕೋದರಃ. ಈ ದುರ್ಯೋಧನನ ಮಾತನ್ನು ಕೇಳಿ ದುರ್ಯೋಧನ ಭೀಮಸೇನ ದೇವರಿಗೆ ಗದೆಯನ್ನು ಎತ್ತೇ ಬಿಟ್ಟರು. ಸಂತೋಷದಿಂದ. ಒಳ್ಳೆಯ ಫುಡ್ಡು ಸಿಕ್ಕಿದರೆ ಹೇಗೆ ಜನ ಸಂತೋಷ ಪಡ್ತಾರೆ, ಆಹಾರ ಸಿಕ್ಕಿದರೆ, ಅದೇ ಥರ ದುರ್ಯೋಧನನ ಜೊತೆಗೆ ಯುದ್ಧ ಮಾಡೋದಕ್ಕೆ ಭಾರಿ ಸಂತೋಷ ಅಂತ ಸಂತೋಷದಿಂದ ಗದೆಯನ್ನು ತೆಗೆದುಕೊಂಡರು ಭೀಮಸೇನ ದೇವರು. ಸಮುತ್ತಿತೋ ಯುದ್ಧಮನಾಹ ಸಮುನ್ನದನ್, ಯುದ್ಧ ಅವನು ಕೂಡ, ಇಬ್ಬರು ಕೂಡ ಪರಸ್ಪರ ಯುದ್ಧ ಮಾಡೋದಕ್ಕೆ ಅಂತ ಹೊರಟರು. ಆಗ ಪರಮಾತ್ಮ ಒಂದು ಮಾತು ಹೇಳ್ತಾನೆ. ಅತಾಹ ನಾರಾಯಣ ಆದಿದೇವೋ ಯುಧಿಷ್ಠಿರಂ ಕಷ್ಟಮಿದಂ ಕೃತಂ ತ್ವಯಾ ನಹ್ಯೇಷ ರಾಜ ಗದಯಾ ರಣೇ ಚರನ್ ಶಕ್ಯೋ ವಿಜೇತುಂ ನಿಖಿಲೈಸುರಾಸುರೈಃ. ಆಗ ಪರಮಾತ್ಮ ಕೃಷ್ಣ ಹೇಳ್ತಾನೆ, ಯುಧಿಷ್ಠಿರ ಎಂಥ ಕಷ್ಟಕ್ಕೆ ಒಳಗಾಗ್ಸಿದೆಯಾ ನಮ್ಮನ್ನು, ಹಾಗೆ ಅಂತ. ಏನು ಮಾತು ಹೇಳಿದಿ ದುರ್ಯೋಧನನ ಹತ್ರ? 5 ಜನರಲ್ಲಿ ಯಾರನ್ನ ಬೇಕಾದ್ರೆ ಆಯ್ಕೆ ಮಾಡ್ಕೋ, ಯಾವ ಆಯುಧವನ್ನು ಬೇಕಾದ್ರೆ ಸ್ವೀಕಾರ ಮಾಡು, ಹಾಗೆ ಅಂತ. ನ ಹ್ಯೇಷ ರಾಜ ಗದಯ, ಇವನು ದುರ್ಯೋಧನ ಏನಾರು ಗದೆಯನ್ನು ಹಿಡ್ಕೊಂಡು ಬಂದರ ಅಂದರೆ ದೇವತೆಗಳಾಗಲಿ ಅಸುರರಾಗಲಿ ಯಾರೂ ಕೂಡ ಇವನನ್ನು ಸೋಲಿಸ್ಲಿಕ್ಕಾಗೋದು. ಅಂತಹ ಮಹಾಪರಾಕ್ರಮಶಾಲಿ ಇವನು ಗದಾಯುದ್ಧದಲ್ಲಿ. ಹಾಗಿರುವಾಗ ಯಾರನ್ನ ಬೇಕಾದ್ರೆ ಆಯ್ಕೆ ಮಾಡ್ಕೋ, ಯಾವುದು ಆಯುಧ ಬೇಕಾದ್ರೆ ತೆಕ್ಕೋ ಅಂತ ಹೇಳಿದರೆ ಹೇಗೆ ಗೆಲ್ಲೋದು? ಅದರಿಂದ ಆ ರೀತಿಯಾಗಿ ಆಗೋದಿಲ್ಲ. ಸ ನಿಶ್ಚಯಾವಶ್ಚತುರೋ ನಿಹನ್ಯಾತ್. ಒಬ್ಬರೇನು ನಿಮ್ಮ 4 ಜನರನ್ನು ಅವನು ಸಂಹಾರ ಮಾಡಿಬಿಡುವನು. ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ 4 ಜನರನ್ನು ಸಂಹಾರ ಮಾಡುವ ಸಾಮರ್ಥ್ಯ ದುರ್ಯೋಧನನಿಗೆ ಇದೆ. ಅದರಿಂದ ನೀ ಯಾರನ್ನ ಬೇಕಾದ್ರೆ ಆಯ್ಕೆ ಮಾಡ್ಕೊ ಅಂತ ಹೇಳಿದರೆ, ದೇವರ ದಯೆ ಅವನು ಭೀಮಸೇನ ದೇವ್ರನ್ನ ಆಫ್ ಮಾಡಿಕೊಂಡ. ಬೇರೆ ಯಾರನ್ನಾರು ಆಫ್ ಮಾಡಿಕೊಂಡಿದ್ರೆ ಖಂಡಿತ ಅವನು ಸಾಯಿಸ್ಬಿಡುವ ಅವನು. ಸಹಾರ್ಜುನ ಭೀಮಸೇನಃ ಕಥಂಚಿತ್ ಹಂತೈನಂ. ಭೀಮಸೇನ ದೇವರು ಬೇಕಾದ್ರೆ ಏನಾರು ಮಾಡಿ ದುರ್ಯೋಧನನ್ನು ಕೊಲ್ಲಬಹುದು ಅಷ್ಟೇ. ಆದರೆ ಉಳಿದ 4 ಜನರನ್ನು ಅನಾಯಾಸವಾಗಿ ದುರ್ಯೋಧನ ಕೊಂದು ಬಿಡ್ತಾನೆ. ಅಷ್ಟು ಸಾಮರ್ಥ್ಯ ಇದೆ ಅವನಿಗೆ. ಅದರಿಂದ ನೀನೇನೋ ಮಾತಾಡಿ 5 ಜನರಲ್ಲಿ ಯಾರನ್ನ ಬೇಕಾದ್ರೆ ಆಯ್ಕೆ ಮಾಡ್ಕೋ, 5 ಆಯುಧದಲ್ಲಿ ಯಾವುದು ಬೇಕಾದ್ರೂ ತೆಗೆದುಕೋ, ಹಾಗೆಂದರೆ ಗದಾಯುಧದಲ್ಲಿ ಅವನಿಗೆ ಸರಿಸಾಟಿ ಯಾರೂ ಇಲ್ಲ. ಅದೇ ಥರ ನಿಮ್ಮ 4 ಜನರನ್ನು ಅವನು ಸಂಹಾರ ಮಾಡಿಬಿಡುವವನು.
ಏನೋ ಅವನು ಭೀಮಸೇನನ್ನು ಆಪ್ ಮಾಡಿಕೊಂಡ, ನಾವೆಲ್ಲ ಬದುಕಿ ಉಳಿದೀವಿ, ನೀವೆಲ್ಲ ಬದುಕಿ ಉಳಿದಿರಿ ಅಂತ ಹೇಳ್ದ ಅವನು. ಕೃಷ್ಣ ಹೇಳುವ ಮಾತು, ಹಂತೈನ ಮಾಜೋ ನಹಿ ಭೀಮತುಲ್ಯ ಬಲೆ ಕ್ವಚಿತ್ ಧಾರ್ತರಾಷ್ಟ್ರ ಕೃತೀಚ. ಈ ರೀತಿಯಾಗಿ ಪರಮಾತ್ಮ, ಕೃಷ್ಣ ಪರಮಾತ್ಮ ಇದನ್ನು ಯಾಕೆ ಹೇಳ್ತಾರೆ ಹಾಗೆಂದರೆ, ದುರ್ಯೋಧನ ಅವನು ಎಷ್ಟು ಪರಾಕ್ರಮಶಾಲಿಯಾಗಿದ್ದಾನೆ ಅಂತ ಕೃಷ್ಣ ಹೇಳುವ ಮಾತು ಇದು. ಕಲಿ ಎಷ್ಟು ಶಕ್ತಿಶಾಲಿಯಾಗಿದ್ದಾನೆ ಅಂತ ಕೃಷ್ಣ ನಮಗೆ ಪರಿಚಯ ಮಾಡ್ತಾನೆ. ನಮಗೆ ಕಲಿಯಿಂದ ಪರಿಚಯನೇ ಆಗೋದಿಲ್ಲ. ಅದಕ್ಕೆ ಮಹಾಭಾರತ ನಮಗೆ ಏನು ಮಾಡ್ತದೆ, ಒಂದು ಎಕ್ಸಾಂಪಲನ್ನು ಕೊಡುತ್ತದೆ, ಒಂದು ದೃಷ್ಟಾಂತ. ಸದೃಷ್ಟಾಂತೋ ಹಿ ಭಾರತೆ ಅಂತ ಆಚಾರ್ಯರು ಹೇಳಿದ್ದಾರೆ ಹಿಂದೆ. ಕಲಿಯ ಸಾಮರ್ಥ್ಯ ಏನು ನೋಡಿ. ಇಂದ್ರ, ಅರ್ಜುನ ಅಂದರೆ ಯಾರು? ಇಂದ್ರ, ಶ್ರವಣದ ದೇವತೆ. ಯುಧಿಷ್ಠಿರ ಅಂದರೆ ಯಾರು? ಧರ್ಮ. ಶ್ರವಣ ಮನನ ಧರ್ಮ ಎಲ್ಲವನ್ನು ಕೂಡ ಹಾಳು ಮಾಡುವ ಸಾಮರ್ಥ್ಯ ಯಾರಿಗೆ ಇದೆ? ಕಲಿಗೆ ಇದೆ. ಇನ್ನು ನಕುಲ ಸಹದೇವರು ಹಾಗೆಂದರೆ ನೀತಿ ವಿನಯ ಅಂತ ಹೇಳ್ತಾರೆ. ನೀತಿ ವಿನಯ ಯಾವುದು ಕಲಿಯನ್ನು ಕಲಿ ಎಲ್ಲವನ್ನೂ ಧ್ವಂಸ ಮಾಡಿಬಿಡ್ತಾನೆ. ಇದು ಕೃಷ್ಣ ಹೇಳುವ ಮಾತು. ಅದರಿಂದ ಕಲಿಯನ್ನು ಗೆಲ್ಲಬೇಕು, ದುರ್ಯೋಧನನ್ನು ಗೆಲ್ಲಬೇಕು ಅಂದರೆ ಯಾರು ಬರಬೇಕು? ಭೀಮಸೇನ ದೇವರಿಗೆ ಸಾಧ್ಯ. ಅದು ಕೂಡ ಕೃಷ್ಣನೇ ಹೇಳುವ ಮಾತು ನೋಡಿ. ವಾಯುದೇವರ ಮಹತ್ವವನ್ನು ಪರಮಾತ್ಮನೇ ಕೊಂಡಾಡ್ತಾನೆ ಇಲ್ಲಿ. ಭೀಮನನ್ನು ಬಿಟ್ಟು ಬೇರೆ ಯಾರಿಂದಲೂ ಇದು ಸಾಧ್ಯ ಆಗೋದಿಲ್ಲ. ನೀನು ನೋಡಿದರೆ ಅವನಿಗೆ ಆಪ್ ಮಾಡ್ಕೊ ಅಂತ ಹೇಳ್ತೀಯಲ್ಲ, ಹಾಗೆ ಅಂತ ಇಷ್ಟು ಮಾತನ್ನು ಕೃಷ್ಣ ಹೇಳ್ತಾನೆ. ಇದು ದೇವರು ನಮಗೆ ಹೇಳುವ ಪಾಠ. ಸರ್ವಮೂಲ ಗ್ರಂಥ ಶ್ರೀಮದಾಚಾರ್ಯರ ಗ್ರಂಥವನ್ನು ಬಿಟ್ಟರೆ ಕಲಿಯನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಇಷ್ಟು ಮಾತನ್ನು ಹೇಳ್ತಾರೆ. ಮುಂದೆ ಏನಾಯಿತು ಅಂತ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.